ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ. ಸೊ ನೋಡಿರಿ ಫ್ರೆಂಡ್ಸ, ಬೆಳಗಿನ ಜಾವ ನಾನು ಬ್ಲಾಗ್ನ ಮಾಡ್ತಾ ಇದ್ದೀನಿ ರೀ. ಸೊ ಬೆಳಗಿನ ಜಾವ ಅಂದ್ರೂ ಒಂದು ಮನೆ ಕೆಲಸ ಮಾಡ್ಕೊಂಡು ಬಂದಿರಿ. ಸೊ ಕೆಲಸ ಮುಗಿಸ್ಕೊಂಡು ಬಂದು ಈಗ ಬ್ಲಾಗ್ ಶುರು ಮಾಡಿದ್ದೀನಿ ರೀ. ಯಾಕಂದ್ರೆ ಒಂದು ಸ್ವಲ್ಪ ಕೆಲಸದ ಬಗ್ಗೆ ಹೇಳೋದಿತ್ತು. ಸೊ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರಿ ಕೆಲಸದ ಬಗ್ಗೆನ. ಸೊ ಕೆಲ್ಸಕ್ಕೆ ಹೋಗೋ ಸಂಬಂಧ ಯಾರು ಏನು ತಿಳ್ಕೊಳಕನ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿ ನಮ್ಗೆ ಗೊತ್ತಿರ್ತೈತಿ, ನಿಮ್ಮ ಮನೆ ಪರಿಸ್ಥಿತಿ ನಿಮ್ಗೆ ಗೊತ್ತಿರ್ತೈತಿ. ಸೊ ನಾವು ಕೆಲ್ಸಕ್ಕೆ ಹೋಗೋದು ನಿಮ್ಗೆ ಅಸಹ್ಯ ಅನಿಸಿದ್ರೆ ನೀವು ನಮ್ಮ ವಿಡಿಯೋ ನೋಡೋಕನ ಹೋಗ್ಬೇಡ್ರಿ. ಯಾಕಂದ್ರೆ ಇದು ನಾವೇನು ನಿಮ್ಗೆ ನೋಡ್ರಿ ಅಂತನ ಹಾಕಂಗಿಲ್ಲ ರೀ. ಸೊ ನಿಮ್ಗೆ ಇಷ್ಟ ಇದ್ರೆ ನೋಡ್ಬೋದು, ಇಲ್ಲಿಕ್ರೆ ನೀವು ಸ್ಕಿಪ್ ಮಾಡಿ ಬೇರೆದವ್ರು ವೀಡಿಯೋಸ್ನ ನೋಡ್ಬೋದು ರೀ. ನಾವೇನು ಕೆಲಸ ಮಾಡೋದು ಏನು ಹಿಂಗೆ ಅದಿರಿ ಮತ್ತು ಕೆಲ್ಸಕ್ಕೆ ಹೋಗಿರ ಅಂತಂದು ಅಂತಾರೆ ರೀ. ಸೊ ಅಂದ್ರೂ ನಮ್ಗೆ ಏನ್ರಿ ನಮ್ಮ ಮನೆ ಪರಿಸ್ಥಿತಿ ನಮ್ಗೆ ಗೊತ್ತಿರ್ತೈತೆ ರೀ. ಅದ್ರ ಸಂಬಂಧ ನಾವು ಕೆಲ್ಸಕ್ಕರ ಹೋಗ್ತೀವಿ ಮತ್ತು ಏನಾರು ಕೆಲಸನೂ ಮಾಡ್ತೀವಿ ರೀ. ನಾವು ಬಡ್ರ ಜೀವನಾನ ದುಡ್ಕೊಂಡು ತಿನ್ನೋದೈತಲ್ರಿ. ಸೊ ಗಂಡ್ಮಕ್ಳಾದ್ರೂ ದುಡೀಲಿ, ಹೆಣ್ಮಕ್ಳಾದ್ರೂ ದುಡೀಲಿ, ಅದಕ್ಕೆ ಯಾಕೆ ನಾವು ಹೆಸ್ಗೆ ಪಡ್ಕೋಬೇಕು ರೀ. ನಮ್ಮ ಮನ್ಯಾಗಂತೂ ನಾವು ಮುಸ್ಲಿಮ್ಸ್ ಆಗಿನೂ ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋದು ನಮ್ಗೆ ಅಸಹ್ಯ ಅನ್ಸಂಗಿಲ್ಲ ರೀ. ಯಾಕಂದ್ರೆ ನಮ್ಮ ಮನ್ಯಾಗ ನಮ್ಮ ಜೀವನ ಹೆಂಗೆ ನಡೀತಿರ್ತೈತಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತೆ ಅದು. ಅದ್ರ ಸಂಬಂಧ ನಾನು ಕೆಲ್ಸಕ್ಕೆ ಹೊಂಟೇನಿ ರೀ. ಯಾಕಂದ್ರೆ ಒಬ್ಬರಿಂದ ಈ ಜೀವನಾನ ಆಗಂಗಿಲ್ಲ ರೀ. ಈ ಸಿಟಿ ಒಳಗಂತೂ ಒಟ್ಟು ಆಗಂಗೇ ಇಲ್ಲ ರೀ. ಯಾಕಂದರೆ ಇಬ್ಬರು ದುಡಿದ್ರನ ಅದೇನೋ ಅಂತಾರಲ್ರಿ, ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಂದು. ಸೊ ಆ ಥರ ರೀ ಈ ಜೀವನ ಅನ್ನೋದು. ಸೊ ಒಂದೇ ಕೈಲಿ ನಾವು ಚಪ್ಪಾಳೆ ಹೊಡ್ಯಾಕೆ ಹೋದ್ರೆ ಅದು ಒಂದೇ ಕೈಲಿ ಹೊಡ್ಯಾಕೂ ಆಗಂಗಿಲ್ಲ ರೀ. ದುಡ್ಕೊಂಡು ತಿನ್ನಕ್ಕೂ ಯಾಕೆ ಅಸಹ್ಯ ಪಡ್ಬೇಕ್ರಿ, ಅದ ಒಂದು ಅಂತೀನಿ ನಾನು. ಸೊ ಎಲ್ರಿಗೂ ಕೇಳ್ತೀನಿ ರೀ, ದುಡ್ಕೊಂಡು ತಿನ್ನೋದು ನಾವೇನು ತಪ್ಪೈತೆ? ಬಡ್ರ ಜನ ನಾವು ದುಡಿಯೋದು ತಪ್ಪೈತೆ, ಮನ್ಯಾಗ ಕುತ್ಕೊಂಡು ಹಂಗೆ ತಿನ್ನೋದೈತೆ. ಸೊ ಮನ್ಯಾಗ ಕುತ್ಕೊಂಡು ಹಂಗೆ ತಿಂದ್ರೆ ನಾವು ಮಣ್ಣು ತಿನ್ನೋದರೆ ಅದರ ಸಂಬಂಧ. ಮತ್ತು ಇಲ್ಲಂತರೂ ಸಿಟಿ ಒಳಗೆ ನಿಮ್ಗೆ ಗೊತ್ತಿದ್ದಿದ್ದು ಮಾತಾಯ್ತು ರೀ. ಯಾಕಂದ್ರೆ ಯಾವ ಥರ ಜೀವನ ನಡಿತೈತಿ, ಯಾವ ಥರ ಇಲ್ಲ. ಸೊ ಒಬ್ಬರಿಂದಂತರೂ ಒಟ್ಟ ಆಗಂಗಿಲ್ಲ ರೀ. ಯಾಕಂದ್ರೆ ಎಲ್ಲ ಏನೋ ತೊಗೊಳಕ್ಕೆ ಹೋಗ್ಬಿಡ್ರಿ, ಬರೀ ತುಟ್ಟಿರ್ವಿ ಇಲ್ಲೇ. ಅದ್ರ ಸಂಬಂಧ ನಾವೇನು ಕೆಲಸ ಮಾಡಿ ನಾವೇನು ಆಶಾರಾಮಿ ಜೀವನ ಮಾಡೋಕ್ಕಂತಂದು ಬಂದಿಲ್ಲ ರೀ. ಇಲ್ಲೇ ಏನೋ ಇದ್ರೂ ನಾವು ದುಡ್ಕೊಂಡು ತಿಂದು ನಮ್ಮ ಮಕ್ಳದ್ದು ಏನೈತಿ ಮುಂದಿನ ಭವಿಷ್ಯ ನಾವು ನೋಡ್ಕೊಳಕಂತಂದು ಬಂದಿದ್ದೀವಿ ರೀ. ಸೊ ಅದ್ರ ಸಂಬಂಧ ನೀವೆಲ್ಲ ನಾವು ಕೆಲ್ಸಕ್ಕೆ ಹೋಗೋ ಸಂಬಂಧ ನೀವು ಈ ಥರ ಕಮೆಂಟ್ಸ್ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ನಾವು ತಲೆನೂ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ ರೀ. ಸೊ ಆ ಕಮೆಂಟ್ಸ್ ಬಗ್ಗೆ ಅಂತೂ ಬಟ್ ಇನ್ನೂ ಏನಪ್ಪ ಅಂದರೆ ಇದರ ಕೆಲಸದ ಬಗ್ಗೆ ಅಂತೂ ಕ್ಲಿಯಾರಿಟಿ ಕೊಡಬೇಕಲ್ರಿ. ಅದ್ರ ಸಂಬಂಧ ನಾನು ಈ ವಿಡಿಯೋಸ್ ಮಾಡೋಕ್ಕೆ ಕಾರಣ ಆಗೈತೆ ರೀ. ಸೊ ಯಾರು ಇಂಥವೆಲ್ಲ ಕಮೆಂಟ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಯಾಕಂದ್ರೆ ನಮ್ಮದು ಏನೈತಿ ಜೀವನ, ನಾವು ಹಳ್ಳಿ ಒಳಗಂತೂ ಇದ್ದಿದ್ರೆ ಬಹುಶಃ ಕೆಲ್ಸಕ್ಕೆ ಹೊರಗಡೆ ಹೋಗ್ತಿದ್ವಿ ಇಲ್ವ ನಮ್ಗೆ ಗೊತ್ತಿಲ್ಲರಿ. ಅದು ಹೊಲ್ಮನೆ ಕೆಲ್ಸಕ್ಕೆ ಇಲ್ಲಂತ್ರ ನಾವು ಹೊಂಟಿದ್ದೀವಿ. ನಮಗೇನು ಅನ್ಸಯ್ಯ ಅಂತ ಅನ್ಸೋಗಿಲ್ಲ ರೀ. ನಾನು ಖುಷಿಯಿಂದ ಹೋಗ್ತೀನಿ. ಇನ್ನೂ ನಾನು ಕೆಲ್ಸದ ಬಗ್ಗೆ ಇನ್ನೂ ನಾವು ನಿಮ್ಗೆ ವೀಡಿಯೋಸ್ ಕೂಡ ಹಾಕಿದ್ದೀನಿ ರೀ. ನಾನು ಕೆಲಸ ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅನ್ನೋದು. ಸೊ ನಂಗೆ ಖುಷಿನ ಐತ್ರಿ ಅದು ಕೆಲ್ಸಕ್ಕೆ ಹೋಗೋದು. ನನಗೇನು ಅಸಹ್ಯ ಪಟ್ಕೊಂಡು ನಾನು ಹೋಗಬೇಕು ಅದನ್ನು ಮಾಡಬೇಕು ಅನ್ನೋದು ನನಗಿಲ್ಲ ರೀ. ಯಾಕಂದ್ರೆ ಇದು ನಾವು ಕೆಲ್ಸಕ್ಕೆ ಹೋದ್ರಂದ್ರೆ ಮನ್ಯಾಗಿಂದ ಬಂದು ಮತ್ತು ನಾವು ಕೆಲಸ ಮಾಡ್ಬೇಕು ಅನ್ನೋದು ನಾನು ನಿಮ್ಮದು ಪ್ರತಿಯೊಂದನ್ನು ನಾವು ಕೆಲಸದ ಬಗ್ಗೆ ಅಂತೂ ಹಾಕೀನಿ ರೀ. ಲಾಸ್ಟ್ ಟೈಮ್ ವೀಡಿಯೋದಾಗ ನೋಡಿರಿ, ನನ್ನ ಕೆಲಸದ ಮನೆ ವೀಡಿಯೋನು ನಾನು ತೊಗೊಂಡು ನನ್ನ ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ. ಸೊ ಅದ್ರ ಸಂಬಂಧ ಯಾರು ಏನು ಕಮೆಂಟ್ಸ್ ಹಾಕೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ, ಪ್ಲೀಸ್. ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿ ನಮ್ಗೆ ಗೊತ್ತಿರ್ತೈತೆ ರೀ. ಅದ್ರ ಸಂಬಂಧ ನಾವು ಅದರ ಯೋಚನೆ ಮಾಡಿ ನಾವು ಕೆಲ್ಸಕ್ಕೆ ಹೋಗ್ತಿರ್ತೇವೆ ರೀ. ಅದ್ರ ಸಂಬಂಧ ನೀವು ಯಾರು ಏನು ತಿಳ್ಕೊಂಡು ಹಾಗೆಲ್ಲ ಕಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ನನಗೂ ಬೇಜಾರಾಗುತ್ತೆ ಒಂದೊಂದು ಸಲ, ನಾನೇ ಏನಾರು ತಪ್ಪು ಮಾಡಾಕತ್ತೇನೇನೋ ಅಂತಂದು. ಸೊ ನಾನಂತೂ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ರೀ. ಯಾಕಂದ್ರೆ ನಮ್ಮ ಮನೆ ಜೀವನದ ಸಂಬಂಧ ನನ್ನ ಮಕ್ಕಳ ಸಂಬಂಧ ನಾನು ದುಡ್ಯಾಕೆ ಹೊಂಟಿದ್ದೀನಿ ರೀ. ಸೊ ಯಾರ ಸಲುವಾಗಿಲ್ಲ, ನನ್ನ ಮಕ್ಕಳ ಸಂಬಂಧ ನನ್ನ ಕಡೆ ರೊಕ್ಕ ಇರಲಾರ್ದಕ್ಕೆ ನನ್ನ ಮಕ್ಕಳನ್ನ ನಾನು ದೂರ ಮಾಡ್ಕೊಂಡು ಇವತ್ತಿನ ದಿನ ನಾನು ಒಬ್ಬಂಟಿಯಾಗಿ ಏನೋ ಜೀವನ ಮಾಡಾಕತ್ತೇನೆ ರೀ. ಸೊ ಆದರೂ ನನ್ನ ಮಕ್ಕಳ ಬಗ್ಗೆ ಅಂತೂ ನಾನು ದುಡಿಲೇಬೇಕು. ಅದೇ ನನಗೆ ಮೊದಲು ಈ ಕೆಲಸ ಇದ್ದಿದ್ರೆ ನನ್ನ ಮಗಳು ಬಹುಶಃ ಇಲ್ಲೇ ಇರ್ತಿದ್ಲ ಅನಿಸ್ತೈತೆ ರೀ. ಯಾಕಂದ್ರೆ ನಾನು ಇಲ್ಲೇ ಶಾಲೆಗೆ ಹಚ್ತಿದ್ದೆ. ಆವಾಗ ನನಗೆ ಕೆಲಸನೇ ಇರಲಿಲ್ಲ ರೀ. ಒಂದು 6-7 ತಿಂಗಳು ನಾನು ಮನ್ಯಾಗ ಆಗಿಬಿಟ್ಟೆ. ಅದ್ರ ಸಂಬಂಧ ನಾನು
ನನ್ನ ಮಗಳು ಹೋದು ಒಂದು 2 ತಿಂಗಳಿಗೆ ನನಗೆ ಕೆಲ್ಸದ ಮನೆ ಸಿಕ್ಕಿದಾವ್ರಿ. ಆವಾಗ ನನ್ನ ಕೆಲಸ ಸಿಕ್ಕಿದ ಮೇಲೆ ಮತ್ತು ಅಲ್ಲೇ ಶಾಲೆ ಹಚ್ಬಿಟ್ಟಿದ್ವಿ. ಮತ್ತೀಗ ಅಲ್ಲಿಂದ TC ತೆಗೆದು ಮತ್ತು ಇಲ್ಲೇನು ಹಚ್ಚೋದಂತಂದ್ರೆ ನಾನು ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ ರೀ. ಕ್ಯಾನ್ಸಲ್ ಮಾಡಿ ಮತ್ತು ಅಲ್ಲೇ ಹಚ್ಚಿಸಿದ್ವಿ ರೀ. ನೋಡೋಣ 1 ವರ್ಷ ಆದರೂ ನಮ್ಮ ಸುಮ್ಮು ಅಲ್ಲೇ ಇರ್ತಾಳೇನ ಅಂತಂದೆ. ನೋಡ್ಬೇಕ್ರಿ ಜೂನ್ ಮಾರ್ಚ್ ತನಕ ಇದ್ರೆ ಸರಿ ರೀ. ಇರ್ಲಿಕ್ಕೆ ನೋಡಿ ಮತ್ತೆ ಇಲ್ಲೇ ಹಚ್ಬೇಕಾಗತ್ತೆ ಏನೋ ಗೊತ್ತಿಲ್ಲ. ಸೊ ನೋಡ್ತೀನಿ ರೀ, ಕೆಲಸದ ಮನೆ ನೋಡ್ಕೊಂಡು ನಂದು ಏನೈತೆ ಅದರ ಕೆಲಸದ್ದು ಏನು ಅಮೌಂಟದ್ದು ನೋಡ್ಕೊಂಡು ನಾನು ಇಲ್ಲಿ ನನ್ನ ಮಗಳನ್ನ ಇಟ್ಕೊತೀನಿ ರೀ ಫ್ರೆಂಡ್ಸ. ಸೊ ನಾನೇನಾದರೂ ಈ ವಿಡಿಯೋದಾಗ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ. ಆದರೂ ಬೇಜಾರಾಗುತ್ತೆ, ನೀವು ಕೆಲಸದ ಬಗ್ಗೆ ಹಿಂಗೆ ಹಾಕಿದ್ರೆ ಏನು ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳಾಗತ್ತೇನೆ ರೀ. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಾಗತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.